ಮುಡಾ ಅಕ್ರಮ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮುಡಾ ಅಕ್ರಮದಲ್ಲಿ ಜವರನ ಮಗನೂ ಕೂಡ ಭಾಗಿಯಾಗಿದ್ದಾರಂತೆ. ಜವರನ ಮೊಮ್ಮಗನಿಂದಲೇ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಚಿಕ್ಕಪ್ಪನ ವಿರುದ್ಧವೇ ಮಗನಿಂದ ಬಿಗ್ ಬಾಂಬ್. ಚಿಕ್ಕಪ್ಪ ದೇವರಾಜು ಮೋಸದಿಂದ ಆಸ್ತಿಯನ್ನ ಮಾರಿದ್ದಾರೆ. ಸಿದ್ದರಾಮಯ್ಯ ಬಾಮೈದನಿಗೆ ಮಾರಾಟವನ್ನ ಮಾಡಿದ್ದಾರೆ. ಆಸ್ತಿ ಮಾರಾಟಕ್ಕೆ ಜವರನ ಮೊಮ್ಮಗ ಮಂಜುನಾಥ್ ಆಕ್ಷೇಪವನ್ನ ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಜವರನ ಮಗ ಮಲ್ಲಯ್ಯನ ಪುತ್ರ ಮಂಜುನಾಥ್ ಕಿಡಿಕಾರಿದ್ದಾರೆ. ನಮಗೆ ನ್ಯಾಯ ಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಈ ಒಂದು ಮುಡಾ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಕೂಡ ಪಡೆದುಕೊಳ್ತಾ ಇದೆ. ಮುಡಾ ಹಗರಣ ದಿನದಿಂದ ದಿನಕ್ಕೆ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. CM ಪತ್ನಿಯವರು ಪಡೆದಂತಹ ಸೈಟ್ಗಳ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇದೆ. ಅಂದರೆ CM ಅವರ ಬಾಮೈದ ಏನು ಖರೀದಿ ಮಾಡಿದಂತಹ ಮೂಲ ವಾರಸ್ದಾರರಿದ್ದಾರೆ, ಏನು ಜವರ ಅವರ ಮಕ್ಕಳು 3 ಜನ, ಮಲ್ಲಯ್ಯ, ಮೈಲಾರಯ್ಯ ಮತ್ತು ದೇವರಾಜ್ ಅಂತೇಳಿ. ಈಗಾಗಲೇ ಸರ್, ನಿಮಗೆ ಯಾವಾಗ ಈ ಜಮೀನು ಬಂದಿದ್ದು ಮತ್ತು ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳಿದ್ರು? ಸರ್, ಇದು ನಮ್ಮ ತಾತನ ಹೆಸರಿಗೆ ಜವರಯ್ಯ ಅಂದ್ಬಿಟ್ಟು ಅವ್ರದ್ದು ಮೂಲತಃ ಜಮೀನು. ಅಣ್ಣ ತಮ್ಮ ಅವ್ರ ಮಕ್ಕಳು ಜವರಯ್ಯ, ಮೈಲಾರಯ್ಯ ಮತ್ತು ಮಲ್ಲಯ್ಯ ಅಂದ್ಬಿಟ್ಟದ್ದೆ ದೇವರಾಜ್ ಅವರು ಸೇರ್ಕೊಂಡು 3 ಜನ ಮಕ್ಕಳು. ಅವ್ರಿಗೆ ಅವ್ರ ನಂತರ ಇವರು ಅನುಭವಿಸ್ತಾಯಿದ್ರು. ಮಲ್ಲಯ್ಯ, ದೇವರಾಜು ಮತ್ತು ಮೈಲಾರಯ್ಯ 3 ಜನ. ಈಗ ಸ್ಟೆಪ್ ಬೈ ಸ್ಟೆಪ್ ಆಗಿ ಅದು ಜಮೀನು ಬಂದಿರೋದು. ಈಗ ಅವರು ಆ ಕಾಲದಲ್ಲೇ ಅವರು ಅಣ್ಣ ತಮ್ಮಂದರಾಗಿರ್ತಕ್ಕಂಥವ್ರು ಮಲ್ಲಯ್ಯನವ್ರಿಗೆ ಜಮೀನು ಒಂದಷ್ಟು ಕೊಟ್ಬಿಟ್ರು. ಯಾರು ಜವರಯ್ಯವರು ಮಲ್ಲೆಯವ್ರಿಗೆ ಬರ್ಕೊಟ್ರು ಸರ್? ಅದೆಲ್ಲ ಅದು ಬರ್ದಿರೋದು ನನಗೆ ಸರಿಯಾಗಿ ಗೊತ್ತಿಲ್ಲ ಒಟ್ಟಿನಲ್ಲಿ. ಆದರೆ ಫಸ್ಟು ಅವ್ರಿಗೆ ಭಾಗ ಆದಂಗೆ ಮಾಡ್ಕೊಂಡೋದನ್ನೇ ಮಲ್ಲಯ್ಯನವ್ರಿಗೆ ಜಮೀನನ್ನು ಕೊಟ್ಟರು. ಈಗ ಮಲ್ಲೆಯವರು ನಂತರದಲ್ಲಿ ನಿಮ್ಮ ತಂದೆ ಹೆಸರಿಗೆ ಬರುತ್ತೆ ಅದು. ಹೌದು. ಅದಾದ ನಂತರ ನೀವು ಅದಕ್ಕೆ ನಿಜವಾದಂತಹ ವಾರಸ್ದಾರರು. ಹೌದು, ಆ ಥರ ನೀವು ನಿಜವಾದ ವಾರಸ್ದಾರ. ಹೌದು. ಈಗ ನಮ್ಮ ಸೈನ್ ಹಾಕಿದವರು ಹೋಯ್ತಾನೆ ಇರಲಿಲ್ಲ ಸರ್ ಜಮೀನು. ನಾವು ಸೈನ್ ಹಾಕೊಟ್ಮೇಲೆ ಅವ್ರಿಗೆ ಖಾತೆ ಮಾಡ್ಕೊಂಡಿದ್ದವರು. ಆ ಸಂದರ್ಭದಲ್ಲಿ ನಿಮಗೆ ದುಡ್ಡು ಅಥವಾ ಸೈಟು ಏನು ಅಂದರೆ ₹1 ನಮ್ಗೇನು ಕೊಡಲಿಲ್ಲ. ಅವರು ಕೊಡ್ತೀನಿ ಅಂತ ಆಶ್ವಾಸನೆ ಮಾಡಿದ್ರು. ನಮಗೆ ಕೊಡಲೂ ಇಲ್ಲ. ಕೇಳೋದಕ್ಕೆ ನನಗೆ ತಾಪತ್ರೆ ಆಯಿತು ಹಂಗೆ ಅಂತ ದಬಾಯಿಸ್ಕೊಬಿಟ್ರು. ಇನ್ನು ನಾವೇನು ಕೇಳೋಕ್ಕಾಗತ್ತೆ ಎಂಬುದ್ರೆ ಆಯಿತು ಹೋಗಿ ಸುಮ್ಮನೆ ಆಗ್ಬಿಟ್ಟು. ನಿಮಗೆ ಇದೆಲ್ಲ ಯಾವಾಗ ಗಮನಕ್ಕೆ ಬಂತು ಸರ್ ಅಂತ? ಈಗ ಈ ಗಮನಕ್ಕೆ ಬಂದಿರೋದು ಅಂದರೆ ಈಗ ಮೂಢ ಹಗರಣದಲ್ಲಿ ಈಗ ದಿನ ನಮ್ಮ ಮಾಧ್ಯಮಗಳ ಮೂಲಕ ತಿಳ್ಕೊತಾ ಇದ್ದೀವಿ. ಅಂದರೆ ಪಕ್ಕ ನಮ್ಮ ಜಮೀನಿಂದ ಇದು ಅಂತ ನಮ್ಗೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ಅದು ಬತ್ತಾ ಅದು ನಮ್ಮ ಚಿಕ್ಕಪ್ಪನ ಹೆಸರು ಕಂಡಾಗ ಏನಾಯಿತು ಅಂದರೆ ಆಗ ನಮ್ಮ ಮಾಹಿತಿಗಳು ಓದ್ಕೊಂಡಾಗ ಅದು ವಿಷಯ ಗೊತ್ತಾಯ್ತು ನನಗೆ. ಅಂದರೆ ಎಜುಕೇಟೆಡ್ ಆಗಿ ಈ ರೀತಿಗಳಾಯ್ತಾ ಅಂತ ಸರ್ ಅಂತ? ಹೌದೌದು, ಆಗಿರ್ತವೆ. ಬುದ್ಧಿವಂತರಾಗಿದ್ದರೂ ಅಲ್ಲಿ ಆ ಥರ ಆಗುತ್ತೆ, ಎಡವಟ್ಟಾಗುತ್ತೆ. ಯಾಕಂದರೆ ನಿಮ್ಮ ಮಲ್ಲೆಯವ್ರ ಕುಟುಂಬದ ಅಷ್ಟೇ ನಮ್ಗೆ ಏನೂ ಗೊತ್ತಿಲ್ಲ, ನಮ್ಗೆ ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಅಂದರೆ ನಿಮ್ಮ 3 ಜನ ಮಕ್ಕಳಲ್ಲಿ ದೇವರಾಜ್ ಒಬ್ಬರು ಎಜುಕೇಟೆಡ್ ಆಗಿದ್ರು ಅಂತ. ಏನು ಓದಿದ್ರು ಸರ್ ಅಂತ? ಅವ್ರು PUC ಓದಿರಾಗ. ಸೊ ಈಗ ಈ ಫೈನಲ್ ಏನು ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಈ ಒಂದು ಪ್ರಕರಣದಲ್ಲಿ ನಿಮ್ಗೆ ನ್ಯಾಯ ಏನು ಕೊಡಬೇಕು ಏನು ಅಂತ ಸರ್? ಈಗ ಸರ್ಕಾರದಲ್ಲಿ ಏನು ಒಂದು ತೀರ್ಮಾನ ತಗೊಂಡು ನಮಗೆ ಒಂದು ನ್ಯಾಯ ದೊರಕಿಸ್ಕೊಡ್ತಾರೋ ಅದರಂತೆ ನಮ್ಗೆ ಬೇಕಾಗುತ್ತೆ ಅಷ್ಟೇ. ಇದಿಷ್ಟು ಮೈಲಾರವರ ಮಗ ಮಂಜುನಾಥ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡ್ವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ರಿಪಬ್ಲಿಕ್ ಕನ್ನಡದ ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಹತ್ಯೆ ಕೇಸ್ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. ಕೊಲೆ ನಡೆದಿದ್ದು ಹೇಗೆ, ಕೊಲೆಗೂ ಮುನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಏನೇನೆಲ್ಲ ಆಯಿತು ಎಂಬುದು ಪೊಲೀಸರ ತನಿಖೆ ಮೂಲಕ ಬಯಲಾಗಿತ್ತು. ಇದೀಗ ಮತ್ತೊಂದು ಸ್ಫೋಟಕ ಅಂಶವೊಂದು ಪೋಸ್ಟ್ ಮಾರ್ಟಂ ವರದಿಯಲ್ಲಿ ಬಹಿರಂಗವಾಗಿದೆ. ರೇಣುಕಾಸ್ವಾಮಿ ಹತ್ಯೆಯ ಕ್ಷಣ ಯಾವುದು ಅಂತ ಹುಡುಕಾಟ ನಡೆಸ್ತಾ ಇದ್ದ ಪೊಲೀಸರಿಗೆ ಕೊನೆಗೂ ಸಮಯ ಪತ್ತೆಯಾಗಿದೆ. ಪೋಸ್ಟ್ ಮಾರ್ಟಂನಲ್ಲಿ ಸಂಜೆ 7 ಗಂಟೆಗೆ ಹತ್ಯೆ ಮಾಡಿ ಮಧ್ಯರಾತ್ರಿ 12 ಗಂಟೆಯೊಳಗೆ ಸಾಕ್ಷ್ಯ ನಾಶ ಮಾಡಿರಬಹುದು ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಪಟ್ಟಣಗೆರೆ ಶೆಡ್ನಲ್ಲೇ ರೇಣುಕಾಸ್ವಾಮಿ ಜೀವ ಬಿಟ್ಟಿದ್ದ. ನಂತರ ಆ ಬಾಡಿಯನ್ನ ತಂದು ಸೆಕ್ಯೂರಿಟಿ ಕೊಠಡಿಯಲ್ಲಿ ಇಬ್ಬರು ಆರೋಪಿಗಳು ಹಾಕಿದ್ರು. 12 ಗಂಟೆ ನಂತರ ಬಾಡಿ ಶಿಫ್ಟ್ ಮಾಡಿದ್ದಾರೆ. ಆರೋಪಿಗಳು ಇಡೀ ಕೇಸ್ನ ಸಾಕ್ಷ್ಯವನ್ನೇ ನಾಶ ಮಾಡುವುದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಇಡೀ ಶೆಡ್ನಲ್ಲಿ CCTV ಕಂಪ್ಲೀಟ್ ಡಿಲೀಟ್ ಮಾಡಿದ್ದಾರೆ. ದರ್ಶನ್ ಗ್ಯಾಂಗ್ ಎಲ್ಲ ಎವಿಡೆನ್ಸ್ ಸಿಗದಂತೆ ಶೆಡ್ನಲ್ಲಿರೋ 20ಕ್ಕೂ ಹೆಚ್ಚು CCTV ಫುಟೇಜಸ್ನ ನಾಶ ಮಾಡಿದ್ದಾರೆ. DVR ಅನ್ನ FSLಗೆ ಕಳುಹಿಸಿ ಕಂಪ್ಲೀಟ್ ರಿಕವರಿಗೆ ಪೊಲೀಸರು ಕಾಯ್ತಾ ಇದ್ದಾರೆ.
ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ 1 ತಿಂಗಳಾಗ್ತಾ ಬರ್ತಾ ಇದೆ. ದರ್ಶನ್ ಮನೆ ಊಟಕ್ಕಾಗಿ ಕಳೆದ 2 ವಾರಗಳಿಂದ ಕಸರತ್ತು ನಡೆಸ್ತಾ ಇದ್ದಾರೆ. ದರ್ಶನ್ ಮನೆ ಊಟಕ್ಕಾಗಿ ಇಂದು ದರ್ಶನ್ ಪರ ವಕೀಲ ಶಿವಕುಮಾರ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಿನ್ನೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ 24ನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಮಧ್ಯಾಹ್ನದ ಬಳಿಕ ಅರ್ಜಿ ವಿಚಾರಣೆಯಾಗುವಂತಹ ಸಾಧ್ಯತೆ ಇದೆ. ನಟ ದರ್ಶನ್ ಜೈಲೂಟ ಬೇಡ, ಮನೆ ಊಟಕ್ಕಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಜೈಲೂಟ ಹೊಂದಾಣಿಕೆ ಆಗದೆ ಫುಡ್ ಪಾಯ್ಸನಿಂಗ್ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ರು. ಜೈಲೂಟ ಯಾವುದೇ ಕಾರಣಕ್ಕೂ ವ್ಯಕ್ತಿಯ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರೋದಿಲ್ಲ ಅಂತ ಜೈಲಿನ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ. ಜೈಲೂಟ ಉತ್ತಮವಾಗಿದೆ ಅಂತ CFTR ಇನ್ಸ್ಟಿಟ್ಯೂಟ್ನಿಂದ ಬಿರುದು ಬಂದಿದೆ. ಜೈಲಿನಲ್ಲಿ ಊಟವನ್ನ ತಯಾರಿಸೋ ಸಜಾಬಂದಿ ಖೈದಿಗಳು ಇನ್ಸ್ಟಿಟ್ಯೂಟ್ನಿಂದಲೇ ತರಬೇತಿಯನ್ನ ಪಡೆದಿರ್ತಾರೆ. ಇದುವರೆಗೂ ಜೈಲೂಟದಿಂದ ಆರೋಗ್ಯದ ಸಮಸ್ಯೆ ಆಗಿರುವ ಬಗ್ಗೆ ವರದಿಯೇ ಆಗಿಲ್ಲ ಅಂತ ರಿಪೋರ್ಟ್ ಅನ್ನು ಸಲ್ಲಿಸಿದ್ದಾರೆ. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ ಜೈಲಿಗೆ ಸೇರಿ ಇಂದಿಗೆ ಬರೋಬ್ಬರಿ 1 ತಿಂಗಳಾಯಿತು. ದಿನೇ ದಿನೇ ಡೆವಿಲ್ಗೆ ಕಾನೂನಿನ ಕುಣಿಕೆ ಹತ್ತಿರವಾಗ್ತಾ ಇದೆ. ಕೊಲೆ ಸಂದರ್ಭದಲ್ಲಿ ಸ್ನೇಹಿತರು, ಮನೆ ಕೆಲಸದವರು ದರ್ಶನ್ ವಿರುದ್ಧ ಸಾಲು ಸಾಲು ಸಾಕ್ಷಿಗಳಾಗಿದ್ದಾರೆ. ದರ್ಶನ್ ಸಂಬಳ ನೀಡುವವರೇ ಈಗ ದರ್ಶನ್ ವಿರುದ್ಧ ಸಾಕ್ಷಿಗಳಾಗಿದ್ದಾರೆ. ತನಿಖಾ ಕಾಲದಲ್ಲಿ ಉಲ್ಟಾ ಆಗಬಾರದು ಅಂತ ಎಲ್ಲರಿಗೂ CRPC 164 ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಸದ್ಯಕ್ಕೆ ಬಿಡುಗಡೆ ಭಾಗ್ಯವಿಲ್ಲ ಎಂಬಂತೆ ಕಾಣ್ತಾ ಇದೆ. ಯಾಕಂದ್ರೆ ಒಂದಾದರ ಮೇಲೊಂದು ದಾಸನಿಗೆ ಸಂಕಷ್ಟಗಳು ಎದುರಾಗುವುದಕ್ಕೆ ಕ್ಯೂನಲ್ಲಿ ನಿಂತಂತಿವೆ. ಈಗಾಗಲೇ ಹಲವು ಸಾಕ್ಷ್ಯಗಳನ್ನು ಕಲೆ ಹಾಕಿರುವ ಪೊಲೀಸರಿಗೆ ಮತ್ತೊಂದು ಮಹತ್ವದ ಸಾಕ್ಷ್ಯ ಸಿಕ್ಕಿದೆ. ಆರೋಪಿಯೊಬ್ಬನ ಮೊಬೈಲ್ ರಿಟ್ರೀವ್ಗೆ ಪೊಲೀಸರು ಹರಸಾಹಸ. ನಮ್ಮ ಬಟ್ಟೆಯಲ್ಲಿ ಹಾಕ್ಲಿಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ಏನು ಪ್ರಾಬ್ಲಮ್ ಆಗಲಿ ಬಿಡುವುದಿಲ್ಲ. ಮಣ್ಣು ತೆರವುಗೊಳಿಸುವಂತಹ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಇದು ಗದ್ದೆ ಸಂಪೂರ್ಣವಾಗಿ ನಾಶ ಆಗಿದೆ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.